ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಸ್ಪೆಷಲ್ ಟಾಪಿಕ್ ಅಂತ ಬಂದಾಗ ನಮಗೆ ಕರೆಂಟ್ ಅಫೇರ್ಸ್ ಹೈ ವೋಲ್ಟೇಜ್ ಟಾಪಿಕ್ಗಳನ್ನು ನೋಡ್ತಾ ಬರೋಣ. ಅಂಥದ್ರಲ್ಲಿ ನಮಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳಲ್ಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಮತ್ತು ಮಾರ್ಚ್ ತಿಂಗಳು ಪೆಂಡಿಂಗ್ ಇತ್ತು, ಇವತ್ತು ತೊಗೊಂಡಿದ್ದೀನಿ ಅದನ್ನು. ನಂತರ ಏಪ್ರಿಲ್ ಮತ್ತು ಮೇ ತಿಂಗಳು ಕರೆಂಟ್ ಅಫೇರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಸೊ ನಮಗೆ KE ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಥವಾ KPSC ಅಂತ ಬಂದಾಗ ಈ ಒಂದು ಹೈ ವೋಲ್ಟೇಜ್ ಕರೆಂಟ್ ಅಫೇರ್ಸಲ್ಲಿ ಯೋಜನೆಗಳು ಟಾಪ್ ಲಿಸ್ಟಲ್ಲಿ ಇರ್ತವೆ. ಸೆಕೆಂಡು ಸ್ಪೋರ್ಟ್ಸ್ ಇರುತ್ತೆ, ಥರ್ಡು ಪ್ರಶಸ್ತಿಗಳಿರ್ತವೆ, ನಾಲ್ಕನೇದು ನೇಮಕಾತಿಗಳಿರ್ತವೆ, ಐದನೇದು ಈ ಥರ ಏನಾದರೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ವಿಷಯಗಳಿರ್ತವೆ. ಇವನ್ನ ಪ್ರಿಫರೆನ್ಸ್ ವೈಸು ನೀವು ಓದ್ಕೊಂಡಿರಬೇಕಾಗ್ತದೆ. ಅಂಥದ್ರಲ್ಲಿ ಇವತ್ತು ನೀವು ಓದಬೇಕಿರೋದು ಮಾರ್ಚ್ ತಿಂಗಳು 2026 ಯಾವೆಲ್ಲ ಕೇಂದ್ರ ಸರ್ಕಾರ, ಮುಂಚೆ KE ಡಿಪಾರ್ಟ್ಮೆಂಟು ಹಳೇ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೇಳ್ತಾ ಇದ್ರು, ಇವಾಗಲೂ ಸಹ ಕೇಳ್ತಾರೆ. ಬಟ್ ನೀವು ಓದಬೇಕು. ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ 1975 ಮೇಲೆ ಯಾವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದ ಬಂದಿದೆ ಅವೆಲ್ಲ ನೀವು ಓದಿರಬೇಕು, ವರ್ಷ ಮತ್ತು ಅವುಗಳ ಉದ್ದೇಶ. ಬಟ್ ಇತ್ತೀಚಿನ ಟ್ರೆಂಡ್ ಅನಾಲಿಸಿಸನ್ನು ನೋಡಿದಾಗ ನಾವು ಕರೆಂಟ್ ಅಫೇರ್ಸಲ್ಲಿ ಯಾವೆಲ್ಲ ಯೋಜನೆಗಳು ಸುದ್ದಿಯಲ್ಲಿದೆ ಅವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಸೊ ಅದೇ ರೀತಿ ನಾನು ಆಲ್ರೆಡಿ ಈಗ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇದೇ ಒಂದು ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಬರ್ಬೋದು, ಪ್ಲೇ ಲಿಸ್ಟಲ್ಲೂ ಸಹ ಇದೆ ಸ್ನೇಹಿತರೆ. ಸೊ ಇಲ್ಲಿ ಇವತ್ತು ಮಾರ್ಚ್ ತಿಂಗಳು ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಒಂದು ನಾನು ಯಾವುದೇ ಒಂದು ಕ್ಲಾಸಸನ್ನು ಮಾಡಲಿ ಅದು KEಗೆ ಕಂಪ್ಲೀಟ್ ಇಂಪಾರ್ಟೆಂಟ್ ಆಗಿರ್ತದೆ. ಅದರ ಜೊತೆ KPSC ನಡೆಸುವಂಥ KS ಫಿಲಿಮ್ಸ್ಗೂ ಸಹ ಉಪಯೋಗ ಆಗುವಾಗೆ ಯಾವುದಕ್ಕೆ ಎಷ್ಟು ಡೆಪ್ತ್ ನಾಲೆಡ್ಜ್ ಓದಿರಬೇಕು ಅಂಥವು ಕೇಳ್ತಾ ಬರ್ತೀನಿ. ಯೋಜನೆಗಳಂದರೆ ನೀವು ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನೆ ಅಂದರೆ ಅದ್ರ ಬಗ್ಗೆ ಉದ್ದೇಶ ಏನು, ಲಕ್ಷಣಗಳೇನು, ಯಾರೆಲ್ಲ ಅದಕ್ಕೆ ಅರ್ಹರು, ಯಾವ ಸಂಸ್ಥೆ ಅದನ್ನು ಬಿಡುಗಡೆ ಮಾಡುತ್ತೆ, ಅವನ್ನ ಕಂಪಲ್ಸರಿ ಓದಿರಬೇಕು. ಯಾವ ರೀತಿ ಬೇಕಾದ್ರೂ ಒನ್ ವರ್ಡಲ್ಲಿ ಕೇಳ್ಬೋದು, ಯಾವ ರೀತಿ ಬೇಕಾದ್ರೂ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ ರೂಪದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ನನ್ನ ಉದ್ದೇಶ ಇಲ್ಲಿ ಮೆಂಟರಿಂಗ್ ಮಾಡೋದು, ಯಾವ ರೀತಿ ಓದಬೇಕು ಈ ಯೋಜನೆಗಳನ್ನು, ಎಷ್ಟು ಓದಬೇಕಂತ ಈಸಿಯಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಇದನ್ನು PDF ಅನ್ನು ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅಲ್ಲಿಂದ ನೀವು ಓದ್ಕೊಳ್ತಾ ಬರಬೇಕಾಗ್ತದೆ. ಇವತ್ತು ನಾವು 4 ಯೋಜನೆಗಳು, ಮುಖ್ಯವಾಗಿ ಪರಿಷ್ಕೃತ ಉಡಾನ್ ಯೋಜನೆ. ನೋಡಿ, ಉಡಾನ್ ಯೋಜನೆ ಬೇರೆ, ಪರಿಷ್ಕೃತ ಉಡಾನ್ ಯೋಜನೆ ಬೇರೆ ಸುದ್ದಿಯಲ್ಲಿದೆ. ಯಾಕಂತ ಹೇಳ್ತೀನಿ, ಗರ್ಭಿಣಿ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟು. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ ಇತ್ತೀಚೆಗೆ ಸುದ್ದಿ ಇದೆ, ಹಳೇದೇ ಬಟ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. 100% ಪ್ರಶ್ನೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಟಾಪಿಕ್ಗಳಾಗಿರ್ತವೆ, ಬಟ್ ಸ್ವಲ್ಪ ಡೆಪ್ತಾಗಿ ಓದಬೇಕಾಗ್ತದೆ. 100% ಸ್ಟೇಟ್ಮೆಂಟ್ ವೈಸ್ ಇಲ್ಲಿ ನಿಮಗೆ ಪ್ರಶ್ನೆಗಳು KE ಡಿಪಾರ್ಟ್ಮೆಂಟಲ್ಲಿ ಮುಂಬರುವಂಥ ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, PSI ESI ವಿಲೇಜ್ ಮತ್ತು ಕ್ರೈಸ್ ಎಕ್ಸಾಮ್ಗಳಲ್ಲಿ ಮತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗಳಿಗೆ ಉಪಯೋಗ ಆಗ್ತಾ ಬರ್ತದೆ. ಸೊ ಎಲ್ಲ ಧೂಳು ಧಮಕ ಆಗೋಗಿದೆ. ಈಗಂತೂ ಕಂಪ್ಲೀಟ್ KE ಡಿಪಾರ್ಟ್ಮೆಂಟಿಗೆ ಕೊಟ್ಟಿರೋದ್ರಿಂದ ಓದುವುದು ತುಂಬ ಸುಲಭ. ಅಂದರೆ ತುಂಬ ದಿನದಿಂದ ಯಾರು ಎಫೆಕ್ಟಿವ್ ಆಗಿ ಓದ್ತಾ ಇದ್ದಾರೆ ಅವರೆಲ್ಲ ಪಾಸ್ ಆಗ್ತಾರೆ. ಈಗಲೂ ಕಾಲ ಮಿಂಚಿಲ್ಲ. ಇನ್ನು 6 ತಿಂಗಳು ನಿಮಗೆ ಸಮಯಗಳಿದೆ, 3 ರಿಂದ 4 ತಿಂಗಳು. ಸದ್ಯಕ್ಕೆ ಚಿಕ್ಕ ಜಾಬ್ಗಳಿದೆ. ನೆಕ್ಸ್ಟ್ ESI ಆಗಿರ್ಬೋದು, FD SDA ಹುದ್ದೆಗಳನ್ನು ಕರಿತಾ ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಸಬ್ ರಿಜಿಸ್ಟರ್ ಆಗಿರ್ಬೋದು, ಎಲ್ಲ ಪೋಸ್ಟ್ಗಳು ನೋಟಿಫಿಕೇಶನ್ ಆಗ್ತಾವೆ. ಅವಕ್ಕೆಲ್ಲ ಈಗಿಂದನೇ ತಯಾರಿಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ದಿನಕ್ಕೆ 12 ರಿಂದ 14 ತಾಸು ಓದಿ ಸ್ನೇಹಿತರೆ. ಸೊ ಯಾಕೆ ಯೋಜನೆಗಳ ಬಗ್ಗೆ ಈಗ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಇದೇ ಒಂದು ಯೂಟ್ಯೂಬಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇದೇ ವಿಡಿಯೋದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಜಾಯ್ನ್ ಆಗ್ತಾ ಬನ್ನಿ. ಹೆಚ್ಚಿನ ಎನ್ಕ್ವೈರಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಸೊ ಇಂದಿನ ಮೊದಲನೇ ಯೋಜನೆ ಬಂದು ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಅಂತ ಬರುತ್ತೆ, ಭವ್ಯ ಅಂತ ಕರಿತಾ ಬರ್ತೀವಿ ನಾವು ಇದು. ಸೊ ಈ ಭವ್ಯ ಅನ್ನೋದು ಏನು ಅಂತ ನಿಮಗೆ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ. ನೋಡಿ, ನಮಗೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ, BHAV ವಿಕಾಸ್ ಯೋಜನೆ ಅಂತ ನೀವು ನೆನಪಿಟ್ಕೊಂಡಿರಬೇಕು. ತುಂಬಾ ಇಂಪಾರ್ಟೆಂಟ್. ಫುಲ್ ಫಾರ್ಮು ನಿಮಗೆ PCಯಲ್ಲಿ ಫುಲ್ ಫಾರ್ಮ್ ಕೇಳ್ತಾ ಬರ್ತಾನೆ. PSIಗೆ ಮತ್ತು ESIಗೆ, KS ಫಿಲಿಮ್ಸ್ಗೆ ಮುಂಬರುವಂತಹ ಡೆಪ್ತ್ ಅಂದರೆ ಡಿಗ್ರಿ ಲೆವೆಲ್ ಪೋಸ್ಟ್ಗಳಿಗೆ ಯಾವ ರೀತಿ ಕೇಳ್ತಾನೆ, ಒಂದು ನೋಡಲ್ ಸಂಸ್ಥೆ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ಅವುಗಳ ಒಂದು ಸೌಕರ್ಯಗಳು ಏನೆಲ್ಲ ಇದೆ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಅವುಗಳ ಲಕ್ಷಣಗಳು ಏನಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಒಂದೊಂದಾಗೆ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲಿ ನಾನು PC ಅಂತ ಹೈಲೈಟ್ ಮಾಡ್ತೀನಿ ಅಲ್ಲಿ ಕೇರ್ಫುಲ್ಲಾಗಿ ಒನ್ ವರ್ಡಲ್ಲಿ ಓದ್ಕೋಬೇಕು. ಎಲ್ಲಿ PSI KS ಅಂತ ಹೈಲೈಟ್ ಮಾಡ್ತೀನಿ ಅಲ್ಲಿ ನೀವು ಡೆಪ್ತಾಗಿ ಓದಿರಲೇಬೇಕು. ಅದು ಎಲ್ಲ ಎಕ್ಸಾಮ್ಗಳಿಗೂ ಇಂಪಾರ್ಟೆಂಟ್. PC ಇನ್ ದ ಸೆನ್ಸ್ PUC ಲೆವೆಲ್, ವಿಲೇಜ್ ಅಕೌಂಟೆಂಟ್, PC, KSRP, KSSF, CRDR, ಸಿವಿಲ್ PCಗೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಸ್ನೇಹಿತರೆ. ಸೊ ಈಗ ಯಾಕೆ ಯೋಜನೆಗಳು ಒತ್ತು ಹೇಳ್ತೀನಿ ಅಂದರೆ, ಆಲ್ರೆಡಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಮ್ಮ ಸ್ಟೂಡೆಂಟೇ ನೀವು ಇದೇನು PDF ಕಳಿಸ್ಕೊಡ್ತೀನಲ್ಲ ಯೋಜನೆ, ಈ ಕ್ವಶನ್ಸ್ ನಿಮ್ಮಿಂದನೇ ಬಂದಿದೆ ಅಂತ ಹೇಳ್ಬಿಟ್ಟು ಹಲವಾರು ಪ್ರಶ್ನೆಗಳು ಬಂದಿದೆ. 40ಕ್ಕೂ ಅಧಿಕ ಪ್ರಶ್ನೆಗಳು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಬಂದಿದ್ದಾವನ್ನೆಲ್ಲ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಪ್ರೂಫ್ ಸಮೇತ. ಅದರಲ್ಲಿ ಯೋಜನೆಗೆ ಸಂಬಂಧಪಟ್ಟಂತೆ ಟೆಲಿಗ್ರಾಮಲ್ಲಿ ನಾನು ಇನ್ನೂ ಹಾಕಿಲ್ಲ. ಇವತ್ತೊಬ್ಬ ನಮ್ಮ ಸ್ಟೂಡೆಂಟ್ ಕಳಿಸ್ಕೊಟ್ಟಿದ್ದ, ಅದನ್ನು ನಿಮಗೆ ಒಂದು ತೋರಿಸ್ತಾ ಬರ್ತೀನಿ ಈಗ.
ಎಸ್, ನೀವು ಈ ಪ್ರಶ್ನೆ ಗಮನಿಸಿ. ಇತ್ತೀಚೆಗೆ ಎಕ್ಸಾಮನ್ನು ನಡೆಸಿರೋ ಜುಲೈ ಇದಕ್ಕೆ, ಅದಕ್ಕಿಂತ ಮುಂಚೆನೇ ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೆ ಸ್ಕೀಮ್ಗಳ ಬಗ್ಗೆ. ನಮಗೆ ನೌಕರರ ಭವಿಷ್ಯ ನಿಧಿ ಯೋಜನೆ ಅಂತ ಒಂದು ಇದೆ ಸ್ನೇಹಿತರೆ, ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಹೇಳೋದು ಹಿಂಗೆ ಈ ಥರ ನಿಮಗೆ ಜೋಡಿಗಳ ರೂಪದಲ್ಲೇ ಕೇಳ್ತಾ ಬರ್ತಾನೆ, ಹೊಂದಿಸಿ ಬರೀ ರೂಪದಲ್ಲಿ ಕೇಳ್ತಾ ಬರ್ತಾನೆ. ಒಂದು ಅಥವಾ ಎರಡು ಯೋಜನೆಗಳು ಗೊತ್ತಿದ್ರೆ 100% ನಿಮಗೆ ಉತ್ತರ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರ ಜೊತೆ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೆ. ಇನ್ನು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನನ್ನು ನಾನು ಟೆಲಿಗ್ರಾಮಲ್ಲಿ ಕ್ವಶನ್ ಮೂಲಕ ಹಾಕಿದ್ದೆ, ಕ್ವಿಜ್ ಮೂಲಕ. ಅವೆಲ್ಲನೂ ಸಹ ಪ್ರಶ್ನೆ ಕೇಳಿದ್ದೇನೆ. ಸೊ ನಮಗಿಲ್ಲಿ ತುಂಬ ಸಿಂಪಲ್, ಎಲ್ಲನೂ ಗೊತ್ತಿರಬೇಕಂತೇನಿಲ್ಲ. ನೀವು ಯಾವ ರೀತಿ ಆಪ್ಷನ್ಗಳನ್ನು ಎಲಿಮಿನೇಟೆಡ್ ಮಾಡೋಂಥ ಮೆಥಡ್ಗಳನ್ನು ನೀವು ಕಲ್ತಿರಬೇಕು ಅಂತ ಹೇಳಿದರೆ, ನೋಡಿ, ಈಗ ಆಲ್ರೆಡಿ ನೀವು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇನು ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷಾ ಯೋಜನೆ ಅಂತ ನಮ್ಗೆ ಆಲ್ರೆಡಿ ಸ್ಟೇಟ್ಮೆಂಟ್ ವೈಸ್ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಸಹ ಪ್ರೂಫ್ ಸಮೇತ ಈಗ ತೋರಿಸ್ತೀನಿ. ಸೊ ನಮಗೆ B = 3 ಅಂತ. ಸೊ ನಮಗೆ B ಎಷ್ಟರಲ್ಲಿ 3 ಇದೆ ನೋಡ್ಕೋಬೇಕು, 2ರಲ್ಲೇ 3 ಇರೋದು B. ಸೊ ಹಾಗಾಗಿ ನಾವು ಎರಡೇ ಆಪ್ಷನನ್ನು ಗಮನಿಸ್ಬೇಕು. ಇನ್ನು ಮಿಕ್ಕಿದ್ದು 2 ಆಪ್ಷನನ್ನು ಬಿಟ್ಬಿಡ್ಬೇಕಂದ್ರೆ ಈ ರೀತಿ ಸ್ಲೋ ಆಗಿ ಗಮನಿಸೋದಲ್ಲ. ಅದು ಜಸ್ಟ್ 3 ಇದೆ, ಅದ್ರ ಮೇಲೆ ರೌಂಡ್ ಅಪ್ ಹಾಕೋಬೇಕು. ಸೊ 2ರಲ್ಲೇ ನಾನು ಉತ್ತರವನ್ನು ಹುಡುಕ್ಬೇಕು. ಈಗ ನೌಕರರು, ಆಲ್ಮೋಸ್ಟ್ ನೌಕರರಿಗೆ ನಿವೃತ್ತ ಉಳಿತಾಯ ಹೆಸರಲ್ಲೇ ಕೊಟ್ಟಿದ್ದಾನೆ, ಒಂದು ಸ್ವಲ್ಪ ಅವರೇ ಇಂಟು ಕೊಟ್ಟಿದ್ದಾರೆ. ಸೊ A = 1 ಆಯಿತು. ಇನ್ನೆಲ್ಲಾದರೂ A1 ಇದೆಯಾ? ಎಲ್ಲೂ ಇಲ್ಲ. ಹಾಗಾದರೆ ಉತ್ತರ D ಅಂತ ಈಸಿಯಾಗಿ ಗುರುಸ್ಬೋದು. ಅವಾಗ ಇವೆರಡು ಯೋಜನೆಗಳು ಗೊತ್ತಿಲ್ಲ ಅಂದರೆ ನಿಮಗೆ ಉತ್ತರ ಸಿಗ್ತಾ ಬರ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಬಂದಾಗ ನಮಗೆ ಇದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ತಿಳ್ಕೊಂಡಿದ್ದು ನಿಮ್ಗೆ ತಿಳಿಸ್ಕೊಡಿ. ಜೀವ ವಿಮಾ ಸುರಕ್ಷಾ ಯೋಜನೆ ಆಗಿರ್ತದೆ ಸ್ನೇಹಿತರೆ, ನೆನ್ಪಿಡ್ಕೋಬೇಕು. ಈ ರೀತಿ ನಾವು ಎಲ್ಲನೂ ಗೊತ್ತಿರಬೇಕಂತಿಲ್ಲ. ಆಪ್ಷನ್ ಎಲಿಮಿನೇಟೆಡ್ ಮೆಥಡ್ ಗೊತ್ತಾಗಬೇಕಂದ್ರೆ ಒಂದು ಒಳ್ಳೆ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು. ನಮ್ಮ ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿದ್ದೀನಿ. 390 ರೂಪೀಸ್ಗೆ ನಿಮಗೆ ಟೋಟಲ್ 13 ಮಾಕ್ ಟೆಸ್ಟ್ಗಳಿದೆ. 7 ಕರೆಂಟ್ ಅಫೇರ್ಸ್, 6 ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿದ್ದೀನಿ. ಕರೆಂಟ್ ಅಫೇರ್ಸ್ ಅಂದರೆ ಜನವರಿದು 100 ಮಾರ್ಕ್ಸ್, ಫೆಬ್ರವರಿದು 100 ಮಾರ್ಕ್ಸ್, ಈ ರೀತಿ 7 ತಿಂಗಳು, ಜನವರಿ 2026ರಿಂದ ಜುಲೈ 2026ರವರೆಗೆ ಎಲ್ಲ ಕರೆಂಟ್ ಅಫೇರ್ಸು ಅಪ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ. ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು. ಸೊ ನಾನು ಯಾವ ರೀತಿ ನೋಟ್ಸ್ ಕೊಟ್ಟಿದ್ದೆ ಇದ್ರ ಮೇಲೆ ನೋಡ್ತಾ ಬರೋಣ. ಎಸ್, ನೋಡಿ, ಇದು ನಮ್ಮ ಅಭ್ಯರ್ಥಿ. ಅವ್ನು ಪ್ರಿಂಟ್ಔಟ್ ತೊಗೊಂಡು ಎಷ್ಟು ಶ್ರದ್ಧೆ ಇರುತ್ತೆ, ಈ ಥರ ಶ್ರದ್ಧೆ ಯಾರು ಮಾಡ್ತಾರೋ ಎಲ್ಲ 100% ಪಾಸ್ ಆಗ್ತಾರೆ ಸ್ನೇಹಿತರೆ. ಸೊ ನಾನು ನಿಮಗೆ ಇದೇ ಥರ ಏನು ಇವತ್ತು ಸ್ಕೀಮ್ಗಳು ಹೇಳ್ತಿದ್ದೀನಿ, ವೀಡಿಯೋನ ಅಪ್ಲೋಡ್ ಮಾಡಿ ಈ ಥರ PDF ಅನ್ನು ಕೊಡ್ತೀನಿ ಟೆಲಿಗ್ರಾಮಲ್ಲಿ. ನೀವು ಪ್ರಿಂಟ್ಔಟ್ ತಗೊಂಡು ಅದನ್ನು ರಿವಿಷನ್ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸ್ಮಾರ್ಟ್ ರಿವಿಷನ್ ಮಾಡೋದಕ್ಕೋಸ್ಕರ ಇದೆ ಸ್ನೇಹಿತರೆ. ಸೊ ನಾನು ಆಲ್ರೆಡಿ ಹೇಳಿದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಸ್ಮಾರ್ಟ್ ರಿವಿಷನ್ ಅಂತ ಬಂದಾಗ ಅವಧಿ ಜೀಮಾ ಯೋಜನೆ ಆಗಿರ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಬಂದಾಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳಿದ್ದೀನಿ. ನಮಗೆ ಯಾರಿಗೆಲ್ಲ ಸಂಬಂಧಪಟ್ಟಿದೆ, ಯಾವುದಕ್ಕೋಸ್ಕರ ಆಗಿದೆ, ಇದೊಂದು ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ನಾಗರಿಕರಿಗೆ ಕಡಿಮೆ ವೆಚ್ಚದ ವೈಯಕ್ತಿಕ ಅಪಘಾತದ ವಿಮೆಯನ್ನು ಒದಗಿಸೋದು ಅಂತ ನಾನು PDF ಅಲ್ಲಿ ಕೊಟ್ಟಿದ್ದೀನಿ. ಇದೇ ರೀತಿ ಡೆಪ್ತಾಗಿ ಇನ್ನೂ ಬೇರೆ ಬೇರೆ ಕೊಟ್ಟಿದ್ದೀನಿ. PC ಮತ್ತು ಸಿಂಪಲ್ಗೆ ಕೆಲವೊಮ್ಮೆ ಒಂದು ವರ್ಡಲ್ಲಿ ಯಾವ ರೀತಿ ಕೇಳ್ತಾನೆ, ಸ್ಟೇಟ್ಮೆಂಟಲ್ಲಿ ಯಾವ ರೀತಿ ಕೇಳ್ತಾನೆ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಸಿಂಪಲ್. ಅದಕ್ಕೆ ಹೇಳೋದು ಯೋಜನೆಗಳಂತ ಬಂದಾಗ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, 100% ನಾನು ಏನು ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಓಕೆ, ಏನು ನಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು, ನಂತರ ನಿಮಗೆ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ಮತ್ತು ನಮ್ಮ ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ಗಳಾಗಿರ್ಬೋದು, ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕೋ ಪಾಸ್ ಆಗೋದಕ್ಕೆ ಅಷ್ಟು ಮಾಹಿತಿಗಳು 100% ಲಭ್ಯವಿರ್ತವೆ ಸ್ನೇಹಿತರೆ. ಸೊ ಹಾಗಾಗಿ ಹೇಳುವಂಥದ್ದು ಯಾವುದು ನಾನು ಸುಮ್ಮನೆ ಯೂಟ್ಯೂಬ್ ಮಾಡೋದಿಲ್ಲ, ಯಾವುದು ಟೆಲಿಗ್ರಾಮಲ್ಲಿ ಸುಮ್ಮನೆ ಕಂಟೆಂಟ್ ಫ್ರೀಯಾಗಿ ಕೊಡೋದಿಲ್ಲ. ಎಲ್ಲನೂ ಎಕ್ಸಾಮ್ ಓರಿಯೆಂಟೆಡ್, ಒಂದಲ್ಲ ಒಂದು ಎಕ್ಸಾಮ್ಗೆ ರಿಪೀಟ್ ಆಗುವಂಥದ್ದೇ ಕೊಡ್ತಾ ಬರ್ತೀನಿ. ಸೊ ಈಗ ನೋಡ್ತಾ ಬರೋಣ, ಸಮಯ ಜಾಸ್ತಿ ವ್ಯರ್ಥ ಮಾಡೋದು ಬೇಡ. ಜಸ್ಟ್ ಒಂದು ಪ್ರೂಫು ನಮ್ಮ ಮೇಲೆ ಒಂದು ನಂಬಿಕೆ ಬರಲಿ, ಕರೆಕ್ಟಾಗಿ ನಾವು ಕೊಡೋದನ್ನು ಫಾಲೋ ಮಾಡಿಕೊಂಡು ನೀವು ಸಹ ಪಾಸಾಗಿ ಅಧಿಕಾರಿಗಳಾಗಲಿ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿರ್ತೀನಿ ಅಷ್ಟೇ ಸ್ನೇಹಿತರೆ. ಸೊ ಈಗ ನಮಗೆ ಮೊದಲನೇ ಯೋಜನೆ ಭವ್ಯ ಅನ್ನೋದು ಗೊತ್ತಾಯಿತು, ಫುಲ್ ಫಾರ್ಮು ಸಹ ನೀವು ಆಲ್ರೆಡಿ ಓದಿದ್ದೀರಾ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂದರೆ, ಭಾರತದಾದ್ಯಂತ 100 ಕೈಗಾರಿಕೆ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ವೆಚ್ಚದಲ್ಲಿ ಭವ್ಯ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಕೆಲವೊಮ್ಮೆ PC ಡೈರೆಕ್ಟ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೈಗಾರಿಕೆಗೆ ಅಂತಲೂ ಸಹ ಕೇಳ್ತಾನೆ, ನೆನಪಲ್ಲಿರಬೇಕಾಗ್ತದೆ. ಇದನ್ನು ಯಾವ ಸಂಸ್ಥೆ, ನಮಗೆ ಇದು DPIIT ಅಂತ ಒಂದು ಸಂಸ್ಥೆ ಬರುತ್ತೆ. ಇದು ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನಮಗೆ 6 ವರ್ಷದ ಹಣಕಾಸು ಅವಧಿಗೋಸ್ಕರ ಇದನ್ನು ಜಾರಿಗೆ ತರಲಾಗ್ತಿದೆ ಸ್ನೇಹಿತರೆ. ಅಂದರೆ ಈ DPIIT ಥ್ರೂ ನಮಗೆ ಯಾವ ಸಂಸ್ಥೆ ಇದನ್ನು, ನೋಡಲ್ ಸಂಸ್ಥೆ ಇದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಕೇಳ್ತಾನೆ. ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ. ಒಟ್ಟು 6 ವರ್ಷದವರೆಗೆ ಇದು ಸಮಯ ಇದೆ. ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಇದೆ ಅಂತ PC ನಿಮಗೆ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳ್ತಾನೆ. ವಿಲೇಜ್ ಅಕೌಂಟೆಂಟ್ ಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. 2027ರಿಂದ 2032ವರೆಗೂ ನಮಗೆ 27 ಕೌಂಟ್ ಮಾಡ್ಕೋಬೇಕಾಗುತ್ತದೆ. ಸೊ 27 ಕೌಂಟ್ ಮಾಡ್ಕೊಂಡಾಗ ನಮಗೆ ತುಂಬಾ ಇಂಪಾರ್ಟೆಂಟ್. ಇದೇನು ಸರ್ 27ರಿಂದ 32 ಅಂದರೆ 5 ವರ್ಷ ಅಂತ ನೀವು ಥಿಂಕ್ ಮಾಡ್ಬೋದು. ಇಲ್ಲೇ 4 ವರ್ಷ ಆಯಿತು, ಇದೆರಡು 6 ವರ್ಷ ಆಯಿತು ಸ್ನೇಹಿತರೆ, ನೆನಪಲ್ಲಿರಬೇಕು. ಯಾಕಂದ್ರೆ ನಮ್ಮನ್ನು ಒಬ್ಬೊಬ್ಬರು ಆ ಥರ ಇರ್ತಾರೆ, ನಮ್ಮ ಅಭ್ಯರ್ಥಿಗಳು, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ಬೇಸಿಕ್ಕಿಂದನೂ ಹೇಳ್ತಾ ಬರ್ತೀನಿ ನಿಮಗೆ. ಸೊ ಇಲ್ಲಿ ಇದು ಸಿದ್ಧ ಮೂಲ ಸೌಕರ್ಯಗಳನ್ನು ಹೊಂದಿರುವಂತಹ ಪ್ಲಗ್ ಆ್ಯಂಡ್ ಪ್ಲೇ ಪಾರ್ಕ್ಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಎಂಬ ಪದವನ್ನು ನೆನಪಿಟ್ಟಿರ್ಬೇಕು ನೀವು. ಅಂದರೆ
ಏನಂದರೆ ಉದ್ಯಮಿಗಳಿಗೆ ತಕ್ಷಣವೇ ತಮ್ಮ ಉತ್ಪಾದನೆಯನ್ನು ಆರಂಭಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಸಿದ್ಧವಾಗಿರಿಸಲಾಗಿರ್ತದೆ. ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ನೀವು ಜಸ್ಟ್ ಯಾವುದೇ ಒಂದು ಸ್ವಿಚ್ಚಿಗೆ ಹೋಗಿ ಚಾರ್ಜರ್ ಹಾಕಿದ ತಕ್ಷಣ ಚಾರ್ಜ್ ಆಗ್ತದೆ. ಸೊ ಅಂದರೆ ಇಮಿಡಿಯೇಟ್ ರಿಯಾಕ್ಷನ್, ಪ್ಲಗ್ ಆ್ಯಂಡ್ ಪ್ಲೇ ಅದೇ ಇಲ್ಲಿ ನಿಮಗೆ ಕೊಟ್ಟಿರೋದು, ನೆನ್ಪಿಟ್ಕೋಬೇಕಾಗ್ತದೆ. ಮೊಬೈಲ್ ಚಾರ್ಜ್ ಆಗಬೇಕಾದ್ರೆ ಚಾರ್ಜ್ ಆಗಿದ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಚಾರ್ಜ್ ಆಗುತ್ತೋ ಇಲ್ವೋ, ಅದೇ ರೀತಿಯೇ ತಕ್ಷಣ ತಮ್ಮ ಉತ್ಪಾದನೆ ಆರಂಭಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಈ ಒಂದು ಯೋಜನೆ ಒದಗಿಸಿಕೊಡ್ತದೆ. ಈ ಉಪಕ್ರಮವು 100 ಕೈಗಾರಿಕೆ ಉದ್ಯಾನವನಗಳನ್ನು, ಅಂದರೆ ಅದರಲ್ಲಿ 100ರಿಂದ 1000 ಎಕರೆಗಳನ್ನು ವ್ಯಾಪಿಸಿ ಗುಡ್ಡಗಾಡು ಪ್ರದೇಶಗಳಿಗೆ ಕಡಿಮೆ ಮಾಡಲಾಗಿದೆ. ಅಭಿವೃದ್ಧಿಪಡಿಸುವುದರ ಮೇಲೆ ಇದು ಕೇಂದ್ರೀಕರಿಸಿದೆ. ತುಂಬ ಸಿಂಪಲು, 100 ಕೈಗಾರಿಕೆ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸೋದ್ರ ಮೇಲೆ ಇದು ಕೇಂದ್ರೀಕರಿಸ್ತಾ ಬರ್ತದೆ. ಇದರಲ್ಲಿ 3 ಸ್ತಂಭಗಳಿದೆ. ಇದು ನಿಮಗೆ ಕೇಳ್ಬೋದು ಯಾವ 3 ಸ್ತಂಭ ಇದೆ ಅಂತ. ಪ್ರಮುಖ ಮೂಲಸೌಕರ್ಯ, ಮೌಲ್ಯವರ್ಧಿತ ಸೇವೆಗಳು, ಕಾರ್ಮಿಕರಿಗೆ ಸಾಮಾಜಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಬೇಸಿಕಾಗಿ ತಿಳ್ಕೊಂಡಿರ್ಬೇಕಷ್ಟೇ, ಅದನ್ನು ಕೇಳೋದಿಲ್ಲ. ಸೊ ಇದು ಮೊದಲನೇ ಸ್ಟೇಟ್ಮೆಂಟು. ಇದರ ಲಕ್ಷಣಗಳು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಫಸ್ಟ್ ತಿಳಿಸ್ಕೊಟ್ಟಿದ್ದೀನಿ, ಅದೇ ಆಗಿರ್ತದೆ ಸ್ನೇಹಿತರೆ. ನಂತರ ಸೆಕೆಂಡ್ ಸ್ಟೇಟ್ಮೆಂಟು KPSC ಪ್ರಿಲಿಮ್ಸ್, KS ಪ್ರಿಲಿಮ್ಸ್ಗೆ ಮತ್ತು ಮುಂಬರುವಂತಹ ಒಂದು ಕ್ರೈಸ್ ಡಿಪಾರ್ಟ್ಮೆಂಟಿಗೆ ಆಗಿರ್ಬೋದು ಅಥವಾ ಇತರೆ ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ಸ್ಟೇಟ್ಮೆಂಟ್ ಕೇಳ್ತಾ ಬರ್ತಾನೆ. ಮೊದಲನೇ ಸ್ಟೇಟ್ಮೆಂಟ್ ಇದನ್ನು ಕೊಡ್ತಾನೆ, ಎರಡನೇ ಸ್ಟೇಟ್ಮೆಂಟ್ ಇದನ್ನು ಕೊಡ್ತಾನೆ. ಕೈಗಾರಿಕಾ ಮೂಲಭೂತ ಸೌಕರ್ಯ, ಸಾಮಾಜಿಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಪ್ರತಿ ಎಕರೆಗೆ 1 ಕೋಟಿವರೆಗೆ ಸಹಾಯಧನವನ್ನು ನೀಡಲಾಗ್ತದೆ. ಸೊ ನೆನ್ಪಿಟ್ಕೋಬೇಕು, ಎಷ್ಟು? 1 ಕೋಟಿವರೆಗೆ. ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾನೆ. 5 ಕೋಟಿ, 50 ಲಕ್ಷ, 25 ಲಕ್ಷ ಅಥವಾ 10 ಕೋಟಿ ಈ ರೀತಿ ಕೊಡ್ತಾನೆ. 1 ಕೋಟಿ ಅಂತ ನೆನಪಿಟ್ಕೋಬೇಕು. ಅಲ್ಲದೆ ಪಾರ್ಕುಗಳನ್ನು ಮುಖ್ಯ ಹೆದ್ದಾರಿ ಅಥವಾ ಬಂದರುಗಳಿಗೆ ಸಂಪರ್ಕಿಸುವ ಬಾಹ್ಯ ಸಂಪರ್ಕ ವ್ಯವಸ್ಥೆಗೆ 25% ಆರ್ಥಿಕ ಬೆಂಬಲವನ್ನು ಒದಗಿಸಿ ಕೊಡಲಾಗ್ತದೆ. ಅಂದರೆ ಬೇರೆ ರೀತಿಯಲ್ಲಿ 25% ಆರ್ಥಿಕ ಬೆಂಬಲವನ್ನು ಕೊಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ 50%, 75% ಈ ರೀತಿ ಆಪ್ಷನನ್ನು ಕೊಡ್ತಾರೆ. ಕೇರ್ಫುಲ್ಲಾಗಿ ಓದ್ಕೋಬೇಕು. ನಂತರ ಇದನ್ನು ಯಾವ ರೀತಿ, ಅಂದರೆ ಇಲ್ಲಿ ಬರುವಂಥ ಫಲಾನುಭವಿಗಳನ್ನು, ಬೆನಿಫಿಷಿಯರಿಯನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ? ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯಡಿ ಇಲ್ಲಿ ಆಯ್ಕೆ ಮಾಡಲಾಗ್ತದೆ ಸ್ನೇಹಿತರೆ. ನಮಗೆ 1 to 1 ಅಂತ ಬಂದಾಗ ಯಾರು ಮೊದಲು ಬಂದವರಿಗೆ ಮೊದಲ ಆದ್ಯತೆಯ ಪ್ರಕಾರ ಇಲ್ಲಿ ನೀಡಲಾಗ್ತದೆ. ನೋಡಿ, ಈ ಯೋಜನೆಯು ರಾಜ್ಯಗಳ ನಡುವೆ ಧನಾತ್ಮಕ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ. ಕೈಗಾರಿಕಾ ಪಾರ್ಕುಗಳಿಗೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳನ್ನು ಕೇವಲ ರಾಜಕೀಯ ಆಧಾರದ ಮೇಲೆ ಹೊರತುಪಡಿಸಿ, ಅಂದರೆ ಯಾವುದೇ ಥರ ರಾಜಕೀಯ ಎನ್ವೈರ್ಮೆಂಟ್ ಇಲ್ಲ, ರಾಜಕೀಯ ಪಕ್ಷದವ್ರು ಯಾರಾದರೂ ಹೇಳಿದ ತಕ್ಷಣ ನಮ್ಮ ರಾಜ್ಯಕ್ಕೆ ಫಸ್ಟ್ ಕೊಡಿ ಅಥವಾ ನಮ್ಮ ಜಿಲ್ಲೆಗೆ ಫಸ್ಟ್ ಕೊಡಿ ಅನ್ನೋದಿಲ್ಲ. ಅದನ್ನು ಮಾಡದೆ ಸಿದ್ಧತೆ, ಅಂದರೆ ರೆಡಿನೆಸ್ ಅಥವಾ ಕೈಗಾರಿಕಾ ಸುಧಾರಣೆಗಳ ಆಧಾರದ ಮೇಲೆ ಆಯ್ಕೆಯನ್ನು ಇಲ್ಲಿ ಮಾಡಲಾಗ್ತದೆ ಸ್ನೇಹಿತರೆ. 3 ಸ್ಟೇಟ್ಮೆಂಟು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಇದ್ರ ಜೊತೆಗೆ ಈ PM ಗತಿಶಕ್ತಿ ಯೋಜನೆ ಅಂತ ಎಲ್ಲರೂ ಓದಿರ್ತಿರಲ್ಲ, ಈ PM ಗತಿಶಕ್ತಿ ಯೋಜನೆಯು ಕೇವಲ ಕೈಗಾರಿಕಾ ಪಾರ್ಕುಗಳ ನಿರ್ಮಾಣಕ್ಕೆ ಸೀಮಿತವಾಗಿದೆ. ಅಂದರೆ ನಮಗೆ ಏನು ನಿಮ್ಗೆ ಔದ್ಯೋಗಿಕ ಅಂತ ಹೇಳಿದ್ನಲ್ಲ ಭವ್ಯ ಯೋಜನೆ, ಇದು ಕೇವಲ ಕೈಗಾರಿಕಾ ಪಾರ್ಕುಗಳ ನಿರ್ಮಾಣಕ್ಕೆ ಸೀಮಿತವಾಗದೆ PM ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ನೊಂದಿಗೂ ಸಹ ಇದು ಕೈ ಜೋಡಿಸಿದೆ ಸ್ನೇಹಿತರೆ. ಇದನ್ನು ಸಹ ಸ್ಟೇಟ್ಮೆಂಟು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಿಮಗೆ ಟಾಸ್ಕ್ PM ಗತಿಶಕ್ತಿ ಯೋಜನೆ ಅಂದರೆ ಏನಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ, ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಓದ್ಕೊಂಡಿರಲೇಬೇಕಾಗ್ತದೆ. ನೆಕ್ಸ್ಟ್ ಎರಡನೇ ಯೋಜನೆ ಅಂತ ಬಂದಾಗ ಸ್ವಲ್ಪ ಜನ ಅಭ್ಯರ್ಥಿಗಳು ಲೆಟರ್ಗಳನ್ನು ಸ್ವಲ್ಪ ದೊಡ್ಡದು ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೆ. ನಾವು ವೀಡಿಯೋ ಫ್ಲೋವಲ್ಲಿದ್ದಾಗ ನಮಗೆ ಮರ್ತೋಗುತ್ತೆ ಸ್ನೇಹಿತರೆ. ಸೊ ನಾನು ಪದೇ ನೆನಪು ಮಾಡ್ಕೊಡ್ತೀನಿ ಆದಷ್ಟು ಬೇಗ. ಓಕೆ, ಸೊ ಇಲ್ಲಿ ಪರಿಷ್ಕೃತ ಉಡಾನ್ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ. ಪರಿಷ್ಕೃತ ಉಡಾನ್ ಯೋಜನೆ ಅಂತ ಬಂದಾಗ ಈ ಯೋಜನೆಗಳು ನಮಗೆ ದೇಶದ ಪ್ರಾದೇಶಿಕ ವಿಮಾನಯಾನ ವ್ಯವಸ್ಥೆಯನ್ನು ಬಲಪಡಿಸಲು ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಪರಿಷ್ಕೃತ ಉಡಾನ್ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸ್ನೇಹಿತರೆ. ನಮಗೆ ಆಲ್ರೆಡಿ ಹೇಳಿತು, ಉಡಾನ್ ಅಂತ ಬಂದ ತಕ್ಷಣ ವಿಮಾನಯಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ನೆನ್ಪಿಟ್ಕೋಬೋದು. ದೇಶದ ಪ್ರಾದೇಶಿಕ ವಿಮಾನಯಾನ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ, ಇದು ಇಂಟರ್ನ್ಯಾಷನಲ್ ಅಲ್ಲ, ಕೇವಲ ನ್ಯಾಷನಲ್ ಅನ್ನೋದು ಪದ ನೆನಪಲ್ಲಿರಬೇಕು ಮೈಂಡಲ್ಲಿ. ಸೊ ದೇಶದ ಮೂಲೆಗಳಿಗೂ ವಿಮಾನಯಾನ ಸಂಪರ್ಕವನ್ನು ವಿಸ್ತರಿಸಲು ಈ ಯೋಜನೆಯನ್ನು ನಾವು ಮರು ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಯು ಮುಂದಿನ 10 ವರ್ಷದವರೆಗೆ, ಅಂದರೆ 2026-27ರಿಂದ 2035-36ರವರೆಗೆ ಚಾಲ್ತಿಯಲ್ಲಿರ್ತದೆ. ಈ ಪಕ್ಷ ನಿಮಗೆ PC ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ, ನೆನಪಲ್ಲಿರಬೇಕಾಗ್ತದೆ. ಇನ್ನು ವಿಲೇಜ್ ಅಕೌಂಟೆಂಟ್ಗೂ ಕೇಳ್ತಾ ಬರ್ತಾನೆ. ಸ್ಟೇಟ್ಮೆಂಟ್ ಕೇಳೋದಾದರೆ ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳುವಂತಹ ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟು. 10 ವರ್ಷಗಳ ಅವಧಿಗೆ ಸರ್ಕಾರವು 28,840 ಕೋಟಿಗಳ ಬೃಹತ್ ಮೊತ್ತವನ್ನು ಇಲ್ಲಿ ಮೀಸಲಿಟ್ಟಿದೆ ಸ್ನೇಹಿತರೆ. ಈ ಯೋಜನೆ ಅನುಷ್ಠಾನಕ್ಕಾಗಿ ಸರ್ಕಾರವು ಮೀಸಲಿಟ್ಟಿರುವ ಒಟ್ಟು ಮೊತ್ತವನ್ನು ಈ ಹಿಂದೆ ನೀಡಿದ್ದಕ್ಕಿಂತ 6 ಪಟ್ಟು ಹೆಚ್ಚಿಸಲಾಗಿದೆ. ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವೆಲ್ಲ ವಲಯಗಳಿಗೆ ಇವರು ಆದ್ಯತೆಯನ್ನು ನೀಡ್ತಾ ಬರ್ತಾರೆ? ಇದು ಈಶಾನ್ಯ ಭಾರತದ ರಾಜ್ಯಗಳು, ಗುಡ್ಡಗಾಡು ಪ್ರದೇಶಗಳು, ದ್ವೀಪಗಳು ಹಾಗೂ ಅಭಿವೃದ್ಧಿಯಲ್ಲಿ ಹಿಂದುಳಿದ ದೂರದ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ನೀಡಲಾಗ್ತದೆ ಸ್ನೇಹಿತರೆ. ಇದನ್ನು ಸಹ 100% ಸ್ಪೆಸಿಫಿಕ್ಕಾಗಿ ಏನಾದರೂ ಒಂದಿತ್ತಂದರೆ ಅವುಗಳ ಮೇಲೆ 100% ಪ್ರಶ್ನೆ ಕೇಳ್ತಾನೆ. ಸೊ ವಿಮಾನಯಾನ ಸೇವೆ ಇಲ್ಲದ 100 ಸಣ್ಣ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಗುರಿಯಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ನೇಟಿವ್ ಡಿಸ್ಟಿಕ್ಕು ಚಿತ್ರದುರ್ಗ ಆಗಿರ್ತದೆ. ಸೊ ಚಿತ್ರದುರ್ಗದಲ್ಲಿ ಯಾವುದೇ ಥರ ವಿಮಾನ ವ್ಯವಸ್ಥೆ ಇಲ್ಲ, ಅಟ್ಲೀಸ್ಟ್ ಸಣ್ಣ ವಿಮಾನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ಬೇಕು. ಅಂಥದ್ರಲ್ಲಿ ಟೋಟಲ್ 100 ಸಣ್ಣ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಇದು ಒಳಗೊಂಡಿದೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗ್ತದೆ. ಇನ್ನು ಇಲ್ಲಿ ಗುಡ್ಡಗಾಡು ಇದೇನು ಓದೋಂಥ ಅವಶ್ಯಕತೆ ಇಲ್ಲ.
ಸೊ ತುಂಬ ಸಿಂಪಲ್ ಆಗಿರುವಂಥದ್ದು, ಪ್ರದೇಶಗಳಿಗೆ ನಮಗೆ 200 ಹೆಲಿಪ್ಯಾಡ್ಗಳನ್ನು ನಿರ್ಮಿಸುವಂತಹ ಗುರಿಗಳನ್ನು ಹೊಂದಿದೆ. ಅಂದರೆ 100 ಸಣ್ಣ ವಿಮಾನ ನಿಲ್ದಾಣಗಳು, 200 ಚಿಕ್ಕ ಚಿಕ್ಕ ಹೆಲಿಪ್ಯಾಡ್ಗಳನ್ನು ನಿರ್ಮಿಸುವುದಕ್ಕೋಸ್ಕರ ಶುರುವಾಗಿದೆ. ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗಾಗಿ ಚಾಲೆಂಜ್ ಬೆಸ್ಟ್, ಸವಾಲು ಆಧಾರಿತ ಪದ್ಧತಿಯನ್ನು ಅನುಸರಿಸಲಾಗ್ತದೆ. ಯಾವ ಒಂದು ಆಧಾರಿತ ಅಂತ ಕೇಳ್ತೇನೆ, ಚಾಲೆಂಜ್ ಬೆಸ್ಟ್ ಆಧಾರಿತ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರ್ಬೇಕಾಗ್ತದೆ. ಇನ್ನು ಇದೊಂದು ಸ್ವಲ್ಪ ಇಂಪಾರ್ಟೆಂಟ್, ಯಾಕಂದರೆ ಇದು 3 ವರ್ಷದಿಂದ 5 ವರ್ಷ ಇನ್ಕ್ರೀಸ್ ಮಾಡಿದ್ದಾರೆ. VGF ಅಂದರೆ ವಿಸಿಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಕರಿತೀವಿ. ಅಂದರೆ ವಿಮಾನಯಾನ ಸಂಸ್ಥೆಗಳಿಗೆ ನೀಡಲಾಗುವಂತಹ ಕಾರ್ಯಸಾಧ್ಯತೆಯ ಅಂತರ ಧನ ಸಹಾಯ ಅಂತ ಕರಿತಾ ಬರ್ತೀವಿ. ಇದರ ಅವಧಿ ಮುಂಚೆ 3 ವರ್ಷದವರೆಗೂ ನೀಡ್ತಾ ಬರ್ತೀವಿ, ಇವಾಗ 5 ವರ್ಷದವರೆಗೆ ಇದನ್ನು ಏರಿಸಲಾಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ನಂತರ ಸ್ವದೇಶಿ ನಿರ್ಮಿತ ವಿಮಾನಗಳು ಅಂತ ಬಂದಾಗ ಭಾರತದಲ್ಲೇ ತಯಾರಾದ ವಿಮಾನಗಳ ಖರೀದಿಗೆ ಉತ್ತೇಜನವನ್ನು ಇಲ್ಲಿ ನೀಡಲಾಗ್ತದೆ. ಅದರಲ್ಲಿ HAL ಧ್ರುವ ಹೆಲಿಕಾಪ್ಟರ್ಗಳಾಗಿರ್ಬೋದು, HAL ಡೋರ್ನಿಯರ್ ವಿಮಾನಗಳ ಬಳಕೆ ಒತ್ತು ನೀಡಲಾಗ್ತದೆ. ಇವೆಲ್ಲ ಏನು ಕೇಳೋದಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟೊತ್ತು ಹೇಳಿದ್ನಲ್ಲ, ಇವೆಲ್ಲ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗಿರ್ತದೆ ಪರಿಷ್ಕೃತ ಉಡಾನ್ ಯೋಜನೆಗೆ. ಇಲ್ಲಿ ಹೇಳ್ತಾ ಇರೋದು ಜಸ್ಟ್ ತುಂಬ ಸಿಂಪಲ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಇದು ಯಾವುದೆಲ್ಲ ಧನ ಸಹಾಯ ನೀಡ್ತಾ ಬರ್ತದೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಮುಂದೆ ಕೇಂದ್ರ ಸರ್ಕಾರವು ನೇರವಾಗಿ ಹಣಕಾಸನ್ನು ಇಲ್ಲಿ ಒದಗಿಸಿ ಕೊಡ್ತಾ ಬರ್ತದೆ. ಕೇಂದ್ರ ಸರ್ಕಾರ ಅನ್ನೋದು ಅದು ಕಂಪ್ಲೀಟಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನಪಿಟ್ಕೋಬೇಕಾಗ್ತದೆ. ಇದು ಇಂದಿನ ಪ್ರಯಾಣಿಕರ ಮೇಲಿನ ಲಿವಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಿದೆ, ಅಂದರೆ ತೆರಿಗೆ ಆಧಾರಿತವನ್ನು ರದ್ದುಗೊಳಿಸಲಾಗಿದೆ. ಹಾಗಾದರೆ ಇದಕ್ಕಿಂತ ಮುಂಚೆ ಉಡಾನ್ ಯೋಜನೆ ಜಾರಿಗೆ ಬಂದಿತ್ತು. ಎಷ್ಟರಲ್ಲಿ? 2016ರಲ್ಲಿ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಯ ಭಾಗವಾಗಿ ಈ ಉಡಾನ್ ಯೋಜನೆಯನ್ನು ಜಾರಿಗೆ ನೋಡಿ. ಇವಾಗ ಬಂದಿರೋದು ಪರಿಷ್ಕೃತ ಉಡಾನ್ ಯೋಜನೆ. ಬರೀ ಉಡಾನ್ ಅಂತ ಕೇಳಿದಾಗ 2016ರಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ಉಡಾನ್ ಫುಲ್ ಫಾರ್ಮ್ ಉಡೇ ದೇಶ್ ಕಾ ಆಮ್ ನಾಗರಿಕ್, ಸಾಮಾನ್ಯ ನಾಗರಿಕನಿಗೂ ವಿಮಾನಯಾನದ ಸೌಲಭ್ಯನ ಒದಗಿಸಿಕೊಡುವುದೇ ಉಡಾನ್ ಯೋಜನೆಯ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಅಂದರೆ ವಿಮಾನ ಪ್ರಯಾಣವನ್ನು ಈಗ ಎಲ್ಲರೂ ಹೋಗಿ ನಾವು ವಿಮಾನಕ್ಕೆ ಹೋಗಿ ಮುಂಚೆ ಟಿಕೆಟ್ ದರ ತುಂಬ ಜಾಸ್ತಿ ಇರೋದು, ಬಟ್ ಸ್ವಲ್ಪ ದರವನ್ನು ಇಟ್ಬಿಟ್ಟು ಅಂದರೆ ವಿಮಾನ ಪ್ರಯಾಣವನ್ನು ಕೈಗೆಟುಕುವ ದರದಲ್ಲಿ ಸಾಮಾನ್ಯ ಜನರಿಗೂ ಲಭ್ಯವಾಗುವಂತೆ ಮಾಡುವುದೇ ಉಡಾನ್ ಯೋಜನೆ ಆಗಿರ್ತದೆ. ಇದು ದೇಶದ 2ನೇ ಮತ್ತು 3ನೇ ಹಂತ, ಇದು ದೇಶದ 2ನೇ ಮತ್ತು 3ನೇ ಹಂತದ ನಗರಗಳ ನಡುವೆ ಸಂಪರ್ಕ ಸೇತುವೆಯನ್ನು ಉದ್ದೇಶವನ್ನು ಹೊಂದಿದೆ ಸ್ನೇಹಿತರೆ. ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಇದು ಯಾರು ನಿರ್ವಹಣೆ ಮಾಡ್ತಾನೆ? ಅಫ್ಕೋರ್ಸ್ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅನ್ನೋದನ್ನ ಓದಿರಬೇಕಾಗ್ತದೆ. ಈ ಯೋಜನೆಗಳ ವಿಶೇಷತೆ, ನಿಮಗೆ ಉಡಾನ್ ಯೋಜನೆ ವಿಶೇಷತೆ ಎಲ್ಲ ಕೇಳ್ತಾರಲ್ಲ ಗೊತ್ತಿಲ್ಲ, ಪರಿಷ್ಕೃತ ಉಡಾನ್ ಯೋಜನೆ ಸುದ್ದಿಯಲ್ಲಿದೆ, ಇಂಪಾರ್ಟೆಂಟು. ಇದು ನಿಮಗೆ KS ಫಿಲಿಮ್ಸಿ ಕೇಳ್ತಾ ಬರ್ಬೋದು, ಹಾಗಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಈ ಯೋಜನೆಗೆ ಫಾರ್ ಎಕ್ಸಾಂಪಲ್ಲು ನಮಗೆ ಯಾಕೆ ಕೈಗೆಟುಕುವ ದರ ಅಂದರೆ ಸರ್ಕಾರನೇ ಇದಕ್ಕೆ ಸ್ವಲ್ಪ ವಿನಾಯಿತಿಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ ಅಭ್ಯರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ವಿಮಾನ ನಿಲ್ದಾಣವನ್ನು ಅಂದರೆ ವಿಮಾನಯಾನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ ಸ್ನೇಹಿತರೆ. ವಿಮಾನಯಾನ ಸಂಸ್ಥೆಗಳಿಗೆ ಪಾರ್ಕಿಂಗ್ ಲ್ಯಾಂಡಿಂಗ್ ಶುಲ್ಕಗಳಲ್ಲಿ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ವಿಮಾನಯಾನ ಒಟ್ಟು ಆಸನಗಳಲ್ಲಿ 50% ಸೀಟ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗ್ತದೆ. ಈ ಯೋಜನೆಗೆ ರಾಜ್ಯ ಸರ್ಕಾರಗಳು ಉಚಿತವಾಗಿ ಭೂಮಿ, ವಿದ್ಯುತ್, ನೀರು, ಭದ್ರತಾ ಸೌಲಭ್ಯಗಳನ್ನು ಒದಗಿಸಿ ಕೊಡುತ್ತವೆ. ಇದು ಸ್ಟೇಟ್ಮೆಂಟು ಇಲ್ಲಿ ಇಂಪಾರ್ಟೆಂಟು, ಪ್ರಿಲಿಮ್ಸಿಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಸೊ ನೆಕ್ಸ್ಟ್ ಬರೋದು ನಮಗೆ ಗರ್ಭಿಣಿ ಸ್ಕೀಮ್, ಗರ್ಭ್ ಇನಿ ಅಂತ ಕರಿತಾ ಬರ್ತೀವಿ. ಸೊ ಈ ಸ್ಕೀಮು ಏನಕ್ಕೆ ಸಂಬಂಧಪಟ್ಟಿದೆ, ಈ ಸ್ಕೀಮ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ತುಂಬ ಸಿಂಪಲ್ಲಾಗಿ. ಸೊ ಇದ್ರ ಫುಲ್ ಫಾರ್ಮ್ ಏನು, ಗರ್ಭಿಣಿದು ನಮಗೆ ಓದ್ಕೋಬೇಕಾಗ್ತದೆ. ಸೊ ಇಲ್ಲಿ ಇಂಡಿಸಿಪ್ಲಿನರಿ ಗ್ರೂಪ್ ಫಾರ್ ಅಡ್ವಾನ್ಸ್ಡ್ ರಿಸರ್ಚ್ ಆನ್ ಬರ್ತ್ ಔಟ್ಕಮ್ಸ್, ಇದು ಒಂದು ವರ್ಡಲ್ಲಿ ಕೇಳುವಂತಹ ಪ್ರಶ್ನೆ, ನೆನಪಲ್ಲಿರಬೇಕು. ಗರ್ಭಿಣಿ ಫುಲ್ ಫಾರ್ಮ್ ಏನು ಅಂದರೆ, ಕೇಂದ್ರ ಸರ್ಕಾರವು ಇತ್ತೀಚೆಗೆ ಗರ್ಭಿಣಿ ಯೋಜನೆ ಸಂಶೋಧನಾ ವರದಿ ಹಾಗೂ ಪ್ರಮುಖ ಫಲಿತಾಂಶಗಳನ್ನು ಪ್ರಕಟ ಮಾಡಿದೆ. ಹಾಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಸ್ನೇಹಿತರೆ, ಹಾಗಾಗಿ ಕೇಳುವಂಥ ಸಾಧ್ಯತೆಗಳು ತುಂಬಾ ಇದೆ. ಸೊ ಇಲ್ಲಿ ಗರ್ಭಿಣಿಯರ ಆರೋಗ್ಯ ಸ್ಥಿತಿಯನ್ನು ದೀರ್ಘಕಾಲದವರೆಗೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತಹ ಭಾರತದ ಅತ್ಯಂತ ಬೃಹತ್ ಗರ್ಭಧಾರಣ ಸಮೂಹ ಅಧ್ಯಯನ ಉಪಕ್ರಮ, ಅಂದರೆ ಪ್ರೆಗ್ನೆನ್ಸ್ ಕೋಹರೆಟ್ ಸ್ಟಡಿ ಅಂತ ಕರಿತೀವಿ. ಕೋಹರ್ಟ್ ಸ್ಟಡಿ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಗರ್ಭಿಣಿಯರ ಆರೋಗ್ಯ ಸ್ಥಿತಿಯನ್ನು ದೀರ್ಘಕಾಲದವರೆಗೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತಹ ಭಾರತದ ಅತ್ಯಂತ ಬೃಹತ್ ಗರ್ಭಧಾರಣ ಸಮೂಹ ಅಧ್ಯಯನ ಉಪಕ್ರಮವೇ ಗರ್ಭಿಣಿ ಉಪಕ್ರಮ. ಇದು ನಿಮಗೆ PCಲಿ ಡೈರೆಕ್ಟಾಗಿ ಕೇಳ್ತಾನೆ, ಅಥವಾ ಆಗಲೇ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ತೋರಿಸಿದ್ನಲ್ಲ, ಗರ್ಭಿಣಿ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಗರ್ಭಿಣಿಯರಿಗೆ ಸಂಬಂಧಪಟ್ಟಂತೆ ಅಂತ ಈ ಕಡೆ ಒಂದು ಆಪ್ಷನನ್ನು ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಕೇಂದ್ರ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ, ತುಂಬಾ ಇಂಪಾರ್ಟೆಂಟು, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ನೆನಪಿಟ್ಕೋಬೇಕು, ಇದರ ಅಡಿ ಕಾರ್ಯಗತಗೊಳಿಸ್ತದೆ. ಈ ಉಪಕ್ರಮದಡಿ 12,000ಕ್ಕೂ ಹೆಚ್ಚು ಗರ್ಭಿಣಿಯರ ಆರೋಗ್ಯದ ಮೇಲೆ ನಿರಂತರ ನಿಗಾ ವಹಿಸಲಾಗ್ತದೆ. ಶಿಶುಗಳ ಆದಿಪೂರ್ವ ಜನನ, ಅಂದರೆ ಪ್ರೀಟರ್ಮ್ ಬರ್ತ್, ಅದೇ ಅವಧಿಪೂರ್ವ ಜನನ, ಮಗು ಆಗೋದಕ್ಕಿಂತ ಮುಂಚೆ ಪ್ರೀಟರ್ಮ್ ಬರ್ತ್, ಅದಕ್ಕೆ
ಕಾರಣವಾಗುವ ಆನುವಂಶಿಕ ಜೆನೆಟಿಕ್ ಅಪಾಯಕಾರಿ ಅಂಶಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸುವುದು ಇದರ ಉದ್ದೇಶ ಆಗಿರ್ತದೆ. ಇದು ಇಂಪಾರ್ಟೆಂಟು. ಈ ಮೂಲಕ ತಾಯಂದಿರ ಸುರಕ್ಷತೆ ಹಾಗೂ ನವಜಾತ ಶಿಶುಗಳ ಆರೋಗ್ಯದ ಗುಣಮಟ್ಟವನ್ನು ಸುಧಾರಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಸ್ನೇಹಿತರೆ. ಸೊ ನೀವೆಲ್ಲ ಥಿಂಕ್ ಮಾಡ್ಬೋದು, ಯಾಕೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡಬೇಕಿತ್ತಲ್ಲ ಅಂತ. ಅದು ಏನಕ್ಕೆ ಅಂತ ಕೇಳಿದರೆ ಇದು ನೋಡಿ, ಇಲ್ಲಿದೆ, ಇದು ಸ್ಟೇಟ್ಮೆಂಟ್ ಆಗಿರ್ತದೆ. ಶಿಶುಗಳ ಅವಧಿಪೂರ್ವ ಜನನ, ಅದಕ್ಕೆ ಕಾರಣವಾಗುವ ಆನುವಂಶಿಕ ಅಪಾಯಕಾರಿ ಅಂಶಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸೋದಕ್ಕೋಸ್ಕರ ಶುರುವಾಗಿದೆ. ಹಾಗಾಗಿ ಅದೇನಿದ್ರು ಟೆಕ್ನಾಲಜಿ ಬೇಕಾಗುತ್ತೆ, ಅದರಲ್ಲಿ ಬಯೋಟೆಕ್ನಾಲಜಿ ಅವರೇ ಮಾಡಬೇಕಾಗ್ತದೆ. ಹಾಗಾಗಿ ಈ ಇಲಾಖೆ ಇದನ್ನು ಜಾರಿಗೊಳಿಸಲಾಗ್ತದೆ ಸ್ನೇಹಿತರೆ. ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ನೀವು ಫಸ್ಟ್ ಈ ಸ್ಕೀಮ್ ಯಾರು ಓದಿರಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಆಪ್ಷನ್ ಕೊಟ್ಬಿಡ್ತಾನೆ, 100% ಅದನ್ನು ಸರಿ ಹಾಕ್ಬಿಡ್ತೀರ, ಅಲ್ಲೇ ನಿಮ್ಮ ಮಾರ್ಕ್ಸು ಹೊರಟೋಗ್ತವೆ ಸ್ನೇಹಿತರೆ. ನೆನಪಿಟ್ಕೋಬೇಕು. ಪ್ರತಿಯೊಂದೂ ಪರೀಕ್ಷೆಗೆ ಓದ್ತಾ ಇದ್ರೆ 100ಕ್ಕೆ 100 ತೆಗಿಬೇಕಂತೇನಿಲ್ಲ. ಗೊತ್ತಿರೋದನ್ನ 75 ಕರೆಕ್ಟಾಗಿ ಆನ್ಸರ್ ಹಾಕ್ಬಿಟ್ಟು ಬಂದರೆ ಸಾಕು ಸ್ನೇಹಿತರೆ. ಸೊ ಶಿಶುಗಳ ಅವಧಿಪೂರ್ವ ಜನನ ಮತ್ತು ಅದಕ್ಕೆ ಕಾರಣವಾಗುವಂಥದ್ದನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಅದಕ್ಕೆ ಹೇಳೋದು ಮಾಕ್ ಟೆಸ್ಟ್ಗಳನ್ನು ಬರೀರಿ ಅಂತ. ನೀವು ಓದೋದು ತುಂಬ ಸುಲಭ, ಓದಿದ ಮೇಲೆ ಅದನ್ನು ಪರೀಕ್ಷಿಸಿಕೊಳ್ಳುವುದು ತುಂಬ ಕಷ್ಟ ಆಗಿರ್ತದೆ ಅಲ್ವಾ. ಅಡುಗೆ ಮಾಡಬೇಕಾದ್ರೆ ಹೇಳ್ಕೊಡೋದು ತುಂಬ ಸುಲಭ, ನಾವೇ ಖುದ್ದಾಗಿ ಅಡುಗೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅದೇ ರೀತಿ ಓದಿದ ನಂತರ ನೀವು ಮಾಕ್ ಟೆಸ್ಟ್ಗಳನ್ನು ಆಫ್ಲೈನಲ್ಲಾಗಿರ್ಬೋದು ಅಥವಾ ಆನ್ಲೈನ್ಗಳಲ್ಲಿ ಏನೆಲ್ಲ ಫೆಸಿಲಿಟಿ ನಿಮಗೆ ಸದ್ಯಕ್ಕೆ ದೊರೀತಾ ಇದೆ ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಅಕಾಡೆಮಿ ನಿಮಗೆ ಮಾಕ್ ಟೆಸ್ಟ್ಗಳು ಬೇಕಂದರೆ ಅಬ್ದಿ ಅಕಾಡೆಮಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ಗಳನ್ನು ತೊಗೊಳ್ತಾ ಬರ್ಬೋದು. ಸಬ್ಜೆಕ್ಟ್ ಬೇಕಂದರೆ ಕೇವಲ ಸಬ್ಜೆಕ್ಟ್ ತೊಗೊಳ್ಳಿ, ಕರೆಂಟ್ ಅಫೇರ್ಸ್ ಬೇಕಂದರೆ ಕರೆಂಟ್ ಅಫೇರ್ಸ್ ತೊಗೊಳ್ಳಿ, ಎರಡೂ ಮಿಕ್ಸ್ ಬೇಕಂದರೆ ಆಫರ್ ಕೊಟ್ಟಿರ್ತೀವಿ, ಅದು ನೀವು ಅಟೆಂಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಗರ್ಭಿಣಿಯಲ್ಲಿ 2 ಪದಗಳು ಬರ್ತವೆ, ತುಂಬ ಇಂಪಾರ್ಟೆಂಟು. ಗರ್ಭಿಣಿ GA2 ಅಂತ ಬರುತ್ತೆ. ಇದು ಏನಂತ ಕೇಳ್ಬೋದು ಡೈರೆಕ್ಟಾಗಿ, ಗರ್ಭಿಣಿ GA2 ಅಂದರೆ ಏನು ಅಂತ. ಇದು ಭಾರತೀಯ ಮೂಲದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಒಂದು ಸ್ವದೇಶಿ ಕೃತಕ ಬುದ್ಧಿಮತ್ತೆ ಮಾದರಿಯಾಗಿದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ನೆನಪಿರ್ಬೇಕು ಸ್ನೇಹಿತರೆ. ಸೊ ನಿಮಗೆ ಎಲ್ಲೇ AI ಅಂತ ಬಂತು ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿದೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಫುಲ್ ಫಾರ್ಮ್ ಕೇಳ್ತಾನೆ. ತುಂಬ PCಗೆ AI ಅಂದರೆ ಕೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಪಿತಾಮಹ, ಇದನ್ನು ಪತ್ತೆ ಅಥವಾ ಇದರ ಸಂಶೋಧಕ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಜಾನ್ ಮೆಕಾರ್ಥಿ. ನೆನ್ಪಿಟ್ಕೋಬೇಕು, ಮೈಯೆಲ್ಲ ಎಚ್ಚರ ಇರಬೇಕು ಸ್ನೇಹಿತರೆ. ಏನೇ ಓದಬೇಕಾದ್ರೂ ಎಲ್ಲಿ AI ಬಂತಂದರೆ AI ಬಗ್ಗೆ ನೀವು ಏನೆಲ್ಲ ಓದ್ಕೊಂಡಿದ್ದೀರಾ. ಇತ್ತೀಚೆಗೆ AI ಅಂತ ಬಂದಾಗ ಐರಿಸ್ ಅನ್ನೋದು ಸುದ್ದಿಯಲ್ಲಿದೆ, ಅದೇನು ಅಂತ ನೀವು ಓದಿರ್ಬೇಕು ಕರ್ನಾಟಕದ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತೆ. ಸೊ ಜಾನ್ ಮೆಕಾರ್ಥಿ ಅವ್ರ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕಾಗ್ತದೆ. ಇವರು ಯಾವ ದೇಶದವರು, ಎಷ್ಟರಲ್ಲಿ ಇದನ್ನು ಫೌಂಡ್ ಮಾಡಿದ್ರು ಅನ್ನೋದು ಸಹ ನೀವು ಓದಿದ್ದೆ ಆದಲ್ಲಿ ನೀವು 100% ಕರೆಕ್ಟ್ ವೇಯಲ್ಲಿದ್ದೀರಾ ಅಂತ ಸ್ನೇಹಿತರೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ ತಕ್ಷಣ ಈಗ ನಮಗೆ ChatGPT ಅಂತ ಬಂದಿದೆ. ಸೊ ಇದು ಯಾವ ಸಂಸ್ಥೆ ಆಯಿತು, ಜಮೀನಿದು ಯಾವ ಸಂಸ್ಥೆ. ಇದೇ ರೀತಿ ChatGPT, ಜಮೀನಿ ಥರ ಇನ್ನೂ ಹಲವಾರು ಇದಾವೆ, ಬಟ್ ಫೇಮಸ್ ಇರೋದು ChatGPT, ಜಮೀನಿ. ಬಟ್ ಇದೇ ರೀತಿ ನಮಗೆ ಆಟೋಮೆಟಿಕ್ ಕೊಡುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗಳು ತುಂಬಾ ಇದೆ. ಯಾವುದು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ನೀವು ಓದಿರಬೇಕು, ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೊ ಇವೆಲ್ಲ ಓದಿದೆ ಅಂದರೆ ನೀವು 100% ರೂಟಲ್ಲಿದ್ದೀರಾ ಅಂತ ಅರ್ಥ. ಓಕೆ, ಇನ್ನು ಓದಿಲ್ಲ ಅಂದರೆ ಮತ್ತೆ ರೂಟಿಗೆ ಬರೋದಕ್ಕೆ ಈಗಿಂದಲೇ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಸೊ ಐನಿ ಅಥವಾ ಇನಿ ಅಂತ ಕರೀತಾರೆ. ದೃಷ್ಟಿ ಅಂದರೆ ನಮಗೆ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ವೈದ್ಯಕೀಯ ಸಂಶೋಧನೆಗೆ ರೂಪಿಸಲಾದ ಒಂದು ದತ್ತಾಂಶ ಹಂಚಿಕೆ ಮಾದರಿ ಆಗಿರ್ತದೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕಾದ್ರೆ ಡೇಟಾ ಡಿಸ್ಟ್ರಿಬ್ಯೂಷನ್ ಫಾರಮ್ ಅಂತ ಕರಿತಾ ಬರ್ತೀವಿ, ಅದು ಇಂಪಾರ್ಟೆಂಟ್. ದತ್ತಾಂಶ ಹಂಚಿಕೆಯ ಒಂದು ವೇದಿಕೆ, ಡೇಟಾ ಡಿಸ್ಟ್ರಿಬ್ಯೂಷನ್ ಫೋರಮ್ ಅಂತ ಕರಿತಾ ಬರ್ತೀವಿ, ನೆನ್ಪಿಟ್ಕೋಬೇಕಾಗ್ತದೆ. ಲಾಸ್ಟ್ ಕೊನೆ ಯೋಜನೆ 100ಕ್ಕೆ 100% ಮೊದಲನೇ ಯೋಜನೆ ಕೇಳ್ತಾನೆ, 100ಕ್ಕೆ 100% ಕೊನೆ ಯೋಜನೆಯನ್ನು ಕೇಳ್ತಾನೆ. 2ನೇ 3ನೇ ಯೋಜನೆ ಅಲ್ಪ ಮಟ್ಟಕ್ಕೆ ಇಂಪಾರ್ಟೆಂಟು, ಬಟ್ ಎಕ್ಸಾಮ್ ತುಂಬ ಇರೋದ್ರಿಂದ ರಿಪೀಟ್ ಆದರೂ ಸಹ ಆಗ್ಬೋದು ಅವುಗಳ ಮೇಲೆ 2, 3ನೇ ಯೋಜನೆಗಳು. ಬಟ್ 1 ಮತ್ತು 4ನೇ ಯೋಜನೆ 100ಕ್ಕೆ 100% ಪ್ರಶ್ನೆ ಆಗುತ್ತೆ. ಕ್ಲಿಯರ್ ಕಟ್ಟಾಗಿ ಎಲ್ಲನೂ ನೀವು ಓದಿರಬೇಕು. ಈ ಯೋಜನೆ ಅಂತ ಬಂದಾಗ PMBJP ಅಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ ಅಂತ ಬಂದಾಗ ನಮಗೆ ಪ್ರತಿದಿನ ಜನೌಷಧಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಾನೆ. PCಯಲ್ಲಿ ಜನೌಷಧಿ ದಿನ ಅಂತ ಕರಿತಾ ಬರ್ತೀವಿ, ಮಾರ್ಚ್ 7ರಂದು. ಸೊ ನಮಗೆ ಈ ಯೋಜನೆ ಅಡಿಯಲ್ಲಿ ನಮಗೆ ಒಂದು ಕೈಗೆಟುಕುವಂತಹ ಜನರಿಕ್ ಔಷಧಿಗಳನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆಗಳನ್ನು ತೊಗೊಳೋದಕ್ಕೂ ಈ ಜನೌಷಧಿ ಔಷಧಿಗಳಲ್ಲಿ ಮಾತ್ರೆಗಳನ್ನು ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. 50% 90% ಅಥವಾ 80% ಇಲ್ಲಿ ಕಡಿಮೆ ಬೆಲೆ ದೊರೆಯುತ್ತೆ ಸ್ನೇಹಿತರೆ. ನೀವು ಹೊರಗಡೆ 100 ರೂಪಾಯಿ ಟ್ಯಾಬ್ಲೆಟ್ ಇತ್ತಂದರೆ ಇಲ್ಲಿ ಕೇವಲ ಒಂದು 30ರಿಂದ 50 ರೂಪಾಯಿ ಒಳಗೆ ನಿಮಗೆ ಟ್ಯಾಬ್ಲೆಟ್ಗಳು ದೊರೀತಾ ಬರ್ತವೆ, ನೆನ್ಪಿಟ್ಕೊಳ್ಳಿ. ಸೊ
ಇದು ಯಾವುದರಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಓದಿರಬೇಕು, ತುಂಬಾ ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ಳಿ. ನಂತರ ಈ ಯೋಜನೆಯನ್ನು ನಮಗೆ ಸಂಘಗಳ ನೋಂದಣಿ ಕಾಯ್ದೆ 1960 ಅಡಿಯಲ್ಲಿ ನೋಂದಾಯಿತವಾಗಿರುವಂತಹ ಭಾರತೀಯ ಔಷಧೀಯ ಮತ್ತು ವೈದ್ಯಕೀಯ ಸಾಧನಗಳ ಬ್ಯೂರೋ ಇದನ್ನು ಅನುಷ್ಠಾನಗೊಳಿಸುತ್ತದೆ. PMBY ಅಂದರೆ ಏನು, ಫುಲ್ ಫಾರ್ಮ್ ಇಂಪಾರ್ಟೆಂಟು, ಓದಿರಬೇಕು ನೀವು. ನಂತರ ಈ ಯೋಜನೆಯನ್ನು 2008ರಲ್ಲಿ ಜನೌಷಧಿ ಯೋಜನೆ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಲಾಯಿತು. ಬಟ್ ಇದನ್ನು 2015ರಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ ಅಂತ ಪರಿಷ್ಕರಿಸಲಾಯಿತು. ಸ್ನೇಹಿತರೆ ನೆನ್ಪಿಡಬೇಕು, ಮುಂಚೆ 2008ರಲ್ಲಿ ಜನೌಷಧಿ ಅಂತ ಮಾತ್ರ ಕರಿತಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಅಂತ ಇದನ್ನು ಪರಿಷ್ಕರಣ ಅಂದರೆ ಬೇರೆ ನೇಮನ್ನು ಕೊಡ್ತಾ ಬಂದರು ಸ್ನೇಹಿತರೆ. ಸೊ ಇಲ್ಲಿ ನಮಗೆ KPSC ಮತ್ತು UPSC ಮತ್ತು ಇತರೆ ಒಂದು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳಿದಾಗ ಈ ಪ್ರಶ್ನೆಗಳು ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ಗಳಿಗೂ ಸಹ ಕೇಳ್ತಾ ಬರ್ತಾನೆ. ಸೊ PC ಇಂದ ಹಿಡಿದು DC ಎಲ್ಲ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಕೈಗೆಟುಕುವ ದರದಲ್ಲಿ ಔಷಧಿಗಳಾಗಿರ್ಬೋದು, ಇವುಗಳ ಗುಣಮಟ್ಟ ಭರವಸೆ ಹೇಗಿದೆ, ಔಷಧಿ ಪರೀಕ್ಷೆ ಹೇಗಿದೆ, ಇದಕ್ಕೆ ಆರ್ಥಿಕ ಪ್ರೋತ್ಸಾಹನ ಎಷ್ಟು ದೊರೀತದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ಲು ನಮಗೆ ಈ ಕೈಗೆಟುಕುವ ದರದಲ್ಲಿ ಔಷಧಿಗಳು 50% 80% ಕಡಿಮೆ ದರದಲ್ಲಿ ಇಲ್ಲಿ ನಮಗೆಲ್ಲ ಬ್ರ್ಯಾಂಡೆಡು ಸಿಗ್ತಾ ಬರ್ತವೆ ಸ್ನೇಹಿತರೆ. ಬಟ್ ಹಾಗಾದರೆ ಕಡಿಮೆ ದುಡ್ಡು ಸಿಗುತ್ತೆ ಅಂದರೆ ಇದು ಕ್ವಾಲಿಟಿ ಇರುತ್ತೆ ಸರ್? 100%. ಯಾಕಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಪಂಚದಲ್ಲೇ ಆರೋಗ್ಯದ ಅತ್ಯುನ್ನತ ಸಂಸ್ಥೆ ಆಗಿರ್ತದೆ. ಸೊ ಈ ಸಂಸ್ಥೆ ಒಂದು ಉತ್ತಮ ಉತ್ಪಾದನಾ ಪದ್ಧತಿ ಅಂತ ಇದೆ, ನಮಗೆ ಪ್ರಿನ್ಸಿಪಲ್ ಅಂತ ಕರಿತಾ ಬರ್ತೀವಿ. ಸೊ ನಮಗೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪದ್ಧತಿಯಲ್ಲಿ ಪ್ರಿನ್ಸಿಪಲ್ಗಳಲ್ಲಿ ಒಂದು ಪ್ರಮಾಣೀಕೃತ ಸರ್ಟಿಫಿಕೇಟ್ ಆಗಿರುವಂತಹ ಔಷಧಿಗಳನ್ನು ಮಾತ್ರ ಖರೀದಿಸಲಾಗ್ತದೆ, ಹಾಗಾಗಿ ಗುಣಮಟ್ಟ ಇರ್ತದೆ. ನಂತರ ಮೂರನೇದು, ಔಷಧಿ ಪರೀಕ್ಷೆ ಯಾರು ಮಾಡ್ತಾರೆ ಅಂತ ಕೇಳಿದಾಗ NABL ಮಾನ್ಯತೆ ಪಡೆದ ಪ್ರಯೋಗಾಲಯದಲ್ಲಿ ಕಟ್ಟುನಿಟ್ಟಾಗಿ ಇಲ್ಲಿ ಪರೀಕ್ಷಿಸಲಾಗ್ತದೆ ಸ್ನೇಹಿತರೆ. ಆರ್ಥಿಕ ಪ್ರೋತ್ಸಾಹಧನ ಹೇಗೆ ಅಂದರೆ, ಈಗ ನಾವು ಏನಾದರೂ ಒಂದು ಅಂಗಡಿ ಓಪನ್ ಮಾಡಬೇಕಂದ್ರೆ ಕೇಂದ್ರಗಳನ್ನು ನಡೆಸುವವರಿಗೆ ನಮಗೆ ನಾವೇನು ಖರೀದಿ ಮಾಡ್ತಾರೆ ಅದರ ಮೇಲೆ 20% ಪ್ರೋತ್ಸಾಹಧನ, ತಿಂಗಳಿಗೆ ಗರಿಷ್ಠ 20,000ವರೆಗೂ ಇಲ್ಲಿ ನೀಡಲಾಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರಿಗಾದ್ರೂ ಇಲ್ಲಿ ವಿಶೇಷತೆ, ಈಗ ನಾನೇನಾದರೂ SC/ST ವರ್ಗದ ಅಭ್ಯರ್ಥಿ ಆಗಿದ್ದರೆ, ನಾನೊಂದು ಮಹಿಳೆ ಆಗಿದ್ದರೆ, ನಾನು ದಿವ್ಯಾಂಗರಾಗಿದ್ದರೆ, ನಾನು ಮಾಜಿ ಸೈನಿಕ ಆಗಿದ್ದರೆ, ಅಥವಾ ಆಕಾಂಕ್ಷಿ ಜಿಲ್ಲೆಗಳು, ಯಾಕಂದರೆ ಇವಕ್ಕೆಲ್ಲ ಯಾವಾಗಲೂ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಆಲ್ರೆಡಿ ಪ್ರತಿ ಯೋಜನೆಯಲ್ಲಿ ಹೇಳಿದ್ದೀನಿ, ಈಶಾನ್ಯ ರಾಜ್ಯಗಳು, ಹಿಮಾಲಯದು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯಾವಾಗಲೂ ವಿಶೇಷತೆ ಕೊಟ್ಟಿರ್ತಾರೆ. ಅಂಥ ಪ್ರದೇಶಗಳಲ್ಲಿ ತೆರೆಯಲಾಗುವಂತಹ ಅಭ್ಯರ್ಥಿಗಳಿಗೆ 2 ಲಕ್ಷಗಳ ವಿಶೇಷ ಆರ್ಥಿಕ ನೆರವನ್ನು ಇವರು ನೀಡಲಾಗ್ತದೆ. ಈ ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದರ ಅಡಿಯಲ್ಲಿ ಕೆಲವೊಂದು ಉಪಕ್ರಮಗಳು ಕಾರ್ಯನಿರ್ವಹಿಸ್ತವೆ ಸ್ನೇಹಿತರೆ. 5 ಉಪಕ್ರಮಗಳನ್ನು ನೀವು ನೆನ್ಪಿಡ್ಕೋಬೇಕು, ತುಂಬ ಸಿಂಪಲ್ ಆಗಿರುವಂಥದ್ದು. ಎಲ್ಲದರಲ್ಲೂ ಜನೌಷಧಿ ಅಂತ ಇರುತ್ತೆ, ಇವೆರಡರಲ್ಲಿ ಮಾತ್ರ ಇರೋದಿಲ್ಲ. ತುಂಬ ಸಿಂಪಲ್, ಸಹಕಾರ, ರೈಲ್ವೆ ಅಂತ ನೆನ್ಪಿಟ್ಕೊಂಡ್ರೆ ನೆನ್ಪಿಡ್ಬಿಡುತ್ತೆ. ಸೊ ಜನೌಷಧಿ ಸುವಿಧಾ, ಜನೌಷಧಿ ಸುಗಮ್, ಜನೌಷಧಿ ಕೇಂದ್ರಗಳ ವಿಸ್ತರಣೆ ಜಾಕ್ ಅಂತ ಕರಿತಾ ಬರ್ತೀವಿ. ಇವೆಲ್ಲ ನಮಗೆ PMBJP ಅಡಿಯಲ್ಲಿ ಬರುವಂತಹ ಪ್ರಮುಖ ಉಪಕ್ರಮಗಳಾಗಿರ್ತವೆ ಸ್ನೇಹಿತರೆ. ಸೊ ಇಷ್ಟು ಸಹ ಅಷ್ಟೇ ನಮಗೆ ಒಂದು ಮಾರ್ಚ್ ತಿಂಗಳಲ್ಲಿ ಸುದ್ದಿಯಲ್ಲಿರುವಂತಹ ಪ್ರಮುಖ ಯೋಜನೆಗಳು. ಜನವರಿ ಮತ್ತು ಫೆಬ್ರವರಿದು ಸಪ್ರೇಟ್ ವಿಡಿಯೋ ಇದೆ, ಮಾರ್ಚಿಂದ ಈ ವಿಡಿಯೋ ಆಗಿದೆ. ಇನ್ನು ಏಪ್ರಿಲ್ ಮತ್ತು ಮೇದು ಸಪ್ರೇಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಇನ್ನು ಉಳಿದಿದ್ದೆ ಜೂನ್ ತಿಂಗಳ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ ಯೋಜನೆಗಳು, ಮತ್ತು ಜುಲೈ ತಿಂಗಳು ಮುಗಿಯೋಷ್ಟೊತ್ತಿಗೆ PC ಎಕ್ಸಾಮ್ ಬರೋಷ್ಟೊತ್ತಿಗೆ ಅದನ್ನು ಸಹ ನಿಮ್ಮ ಕ್ಲಾಸಸನ್ನು ಮಾಡಿಕೊಟ್ಟು 100% ಎಲ್ಲ ಎಕ್ಸಾಮ್ಗಳಲ್ಲೂ ನಿಮಗೆ ಈ ಒಂದು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬರೋ ನಾನು ನಿಮಗೆ ಮಾಹಿತಿಗಳನ್ನು, ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಯಾರಿಗೆಲ್ಲ ಮಾಕ್ ಟೆಸ್ಟ್ ಲಭ್ಯವಿದೆ ಜಾಯ್ನ್ ಆಗ್ತಾ ಬರ್ಬೋದು. ಮತ್ತು ಇತ್ತೀಚೆಗೆ ಒಂದು ಮಿಷನ್ KE ಎಲ್ಲ ಪರೀಕ್ಷೆಗಳಿಗೂ ಉಪಯೋಗ ಆಗುವಂತೆ ಒಂದು ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ ಜಸ್ಟ್ 500 ರೂಪೀಸ್ಗೆ ಶುರು ಮಾಡ್ತಾ ಬರ್ತಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಮೇಲ್ಗಡೆ ಇರುವಂತಹ ನಂಬರ್ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, 8618631540 ನಂಬರ್ಗೆ ವಾಟ್ಸಪ್ ಅಥವಾ ಡೈರೆಕ್ಟ್ ಕಾಲ್ ಮಾಡೋದ್ರ ಮೂಲಕ ನೀವು ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬರ್ತೀನಿ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಕಮೆಂಟ್ ಬಾಕ್ಸಿಗೆ ಹೋಗಿ ಅಲ್ಲಿ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಇಷ್ಟು ಸಹ ಇವತ್ತಿನ ಒಂದು ಬಹುಮುಖ್ಯ ಯೋಜನೆಗಳಾಗಿರ್ತವೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.